ಸ್ನೇಹಿತರೆ, ನಿಮ್ಗೆಲ್ಲ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಕರ್ನಾಟಕದಲ್ಲಿ ಹರಿಯುವ ಒಂದೊಂದು ನದಿಗಳು ಕೂಡ ಅನೇಕ ವಿಶೇಷತೆಗಳನ್ನ ತನ್ನೊಡಲಾಳದಲ್ಲಿ ಹೊತ್ಕೊಂಡು ಝುಳುಝುಳುನೆ ಹರಿದು ಲಕ್ಷಾಂತರ ಜನರ ದಾಹವನ್ನ ನೀಗಿಸಿ ಕೊನೆಗೆ ಸಮುದ್ರ ರಾಜನನ್ನ ಸೇರಿ ತಮ್ಮ ಹರಿಯುವಿಕೆಯನ್ನ ಸಾರ್ಥಕಗೊಳಿಸಿಕೊಳ್ತಿವೆ. ಅದರಲ್ಲೂ ಈ ನದಿಯಂತೂ ಕರ್ನಾಟಕಕ್ಕೆ ವಿಶೇಷ ಕಿರೀಟವನ್ನೇ ತೊಡಿಸಿದೆ. ಅಷ್ಟಕ್ಕೂ ಆ ನದಿ ಯಾವುದು, ಆ ನದಿಯಿಂದ ಯಾವೆಲ್ಲ ಅದ್ಭುತಗಳು ಸೃಷ್ಟಿಯಾಗಿವೆ, ಈ ಎಲ್ಲಾ ವಿಷಯಗಳ ಕುರಿತು ಇವತ್ತಿನ ಸಂಚಿಕೆಯಲ್ಲಿ ಮಾಹಿತಿಯನ್ನ ಪಡ್ಕೊಂಡ್ ಬರೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡ್ಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ವೀಕ್ಷಕರೇ, ವಾರಾಹಿ ನದಿಯು ನಮ್ಮ ಕರ್ನಾಟಕದಲ್ಲಿ ಹರಿಯುವ ಅದ್ಭುತವಾದ ನದಿಗಳಲ್ಲಿ ಒಂದಾಗಿದ್ದು, ಈ ನದಿಯು ಆಗುಂಬೆಯ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಬರುವ ಹೆಬ್ಬಗುಳಿ ಎಂಬಲ್ಲಿ ಹುಟ್ಟಿ ಮುಂದೆ ಹಾಲಾಡಿ, ಬಸ್ರೂರು, ಗಂಗೊಳ್ಳಿ ಪ್ರದೇಶಗಳ ಮೂಲಕ ಹರಿದು ನಂತರ ಸೌಪರ್ಣಿಕಾ ನದಿ, ಚಕ್ರ ನದಿ, ಕೇದಕ ನದಿ ಹಾಗೂ ಕುಬ್ಜ ನದಿಗಳನ್ನ ಕೂಡಿಕೊಂಡು ಕೊನೆಯಲ್ಲಿ ಕುಂದಾಪುರದ ಬಳಿ ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಸುಮಾರು 66 ಕಿಲೋಮೀಟರ್ ಉದ್ದಕ್ಕೆ ಹರಿಯುವ ಈ ನದಿಯು ಸಾಕಷ್ಟು ವೈಶಿಷ್ಟ್ಯತೆಗಳನ್ನ ನಿರ್ಮಿಸಿದೆ. ನಮ್ಮ ಭಾರತದಲ್ಲಿ ಅತಿ ಎತ್ತರದಿಂದ ಧುಮ್ಮಿಕ್ಕುವ ಜಲಪಾತವು ಸೃಷ್ಟಿಯಾಗಿರೋದು ಇದೇ ವಾರಾಹಿ ನದಿಯಿಂದ. ವಾರಾಹಿ ನದಿಯಿಂದ ಸೃಷ್ಟಿಯಾಗಿರುವ ಜಲಪಾತವನ್ನ ಕುಂಚಿಕಲ್ ಜಲಪಾತ ಅಂತ ಕರೆಯಲಾಗುತ್ತೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಮಾಸ್ತಿಕಟ್ಟೆ ಸಮೀಪದಲ್ಲಿರುವ ಈ ಜಲಪಾತವು ಸುಮಾರು 1493 ಅಡಿ ಎತ್ತರದಿಂದ ಧುಮ್ಮಿಕ್ಕುತ್ತೆ. ಅಲ್ಲದೆ ಏಷ್ಯಾದಲ್ಲಿರುವ ಎರಡನೆಯ ಅತಿ ಎತ್ತರದ ಜಲಪಾತ ಎಂಬ ಖ್ಯಾತಿಯು ನಮ್ಮ ಕುಂಚಿಕಲ್ ಜಲಪಾತವು ಹೊಂದಿದೆ. ಕಲ್ಲು ಬಂಡೆಗಳ ಮೇಲೆ ವಾರಾಹಿ ನದಿಯ ನೀರು ಬೆಳಕುತ್ತಾ ಧುಮ್ಮಿಕ್ಕೋದನ್ನ ನೋಡೋದೇ ಒಂದು ಅದ್ಭುತವಾದ ದೃಶ್ಯ ಕಾವ್ಯವಾಗಿದೆ. ಇವಿಷ್ಟು ಸಂಗತಿಗಳು ಮಾತ್ರವಲ್ಲದೆ ವಾರಾಹಿ ನದಿಗೆ ಅಡ್ಡಲಾಗಿ ಅಣೆಕಟ್ಟುಗಳನ್ನ ಕೂಡ ನಿರ್ಮಿಸಲಾಗಿದೆ. ವಾರಾಹಿ ಯೋಜನೆಯ ಮೊದಲ ಹಂತದಲ್ಲಿ ಹೊಸನಗರ ತಾಲೂಕಿನ ಮಾಣಿಬೈಲ್ ಎಂಬಲ್ಲಿ ವಾರಾಹಿ ನದಿಗೆ ಅಡ್ಡಲಾಗಿ ಮಾಣಿ ಅಣೆಕಟ್ಟನ್ನ ನಿರ್ಮಿಸಲಾಗಿದ್ದು, ಆ ಅಣೆಕಟ್ಟಿನಲ್ಲಿ ಸಂಗ್ರಹವಾಗುವ ನೀರನ್ನ ಬಳಸಿ ಜಲವಿದ್ಯುತ್ ಉತ್ಪಾದನೆ ಮಾಡಲಾಗ್ತಿದೆ. ಈ ಡ್ಯಾಂ 59 ಮೀಟರ್ ಎತ್ತರ, 585 ಮೀಟರ್ ಉದ್ದವನ್ನ ಹೊಂದಿದ್ದು ಸುಮಾರು 31 ಟಿಎಂಸಿ ನೀರನ್ನ ಸಂಗ್ರಹಿಸಿಡುವ ಸಾಮರ್ಥ್ಯವನ್ನ ಹೊಂದಿದೆ. ಮಾಣಿ ಅಣೆಕಟ್ಟಿನಲ್ಲಿ 2 ಘಟಕಗಳ ಮೂಲಕ 9 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸಲಾಗ್ತಿದೆ. ಇನ್ನು ಕುಂದಾಪುರದ ಹೊಸಂಗಡಿಯ ಬಳಿ ವಾರಾಹಿ ಭೂಗರ್ಭ ವಿದ್ಯುದಾಗಾರವನ್ನ ಸ್ಥಾಪಿಸಲಾಗಿದೆ. ಕರ್ನಾಟಕದಲ್ಲಿ ಸ್ಥಾಪಿತವಾದ ಮೊಟ್ಟ ಮೊದಲ ಭೂಗರ್ಭ ವಿದ್ಯುದಾಗಾರ ಎಂಬ ಹೆಗ್ಗಳಿಕೆಯು ವಾರಾಹಿ ನದಿಯು ಪಡ್ಕೊಂಡಿದೆ. ಭೂಗರ್ಭ ವಿದ್ಯುದಾಗಾರದ ರಚನೆಗಾಗಿ ಸುಮಾರು 5.08 ದಶಲಕ್ಷ ಘನ ಮೀಟರ್ ಗಾತ್ರದ ಬಂಡೆಯನ್ನ ಕೊರೆದು 6.9 ಮೀಟರ್ ದೂರದ ಸುರಂಗ ಮಾರ್ಗವನ್ನ ರಚಿಸಿ 1,60,000 ಮೆಟ್ರಿಕ್ ಟನ್ ಸಿಮೆಂಟ್ ಹಾಗೂ 26,000 ಮೆಟ್ರಿಕ್ ಟನ್ ಉಕ್ಕಿನ ಬಳಕೆಯನ್ನ ಮಾಡಿ ಸುಮಾರು 335 ಕೋಟಿ ರೂಪಾಯಿ ವೆಚ್ಚದಲ್ಲಿ 460 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಕ ಘಟಕವನ್ನ ನಿರ್ಮಿಸಲಾಗಿದ್ದು, ಈ ಘಟಕವನ್ನ 1993ರಲ್ಲಿ ಲೋಕಾರ್ಪಣೆ ಮಾಡಲಾಗಿದೆ. ಈ ಘಟಕವನ್ನ ಅಂದಿನ ಮುಖ್ಯಮಂತ್ರಿಯಾಗಿದ್ದ ಶ್ರೀಯುತ ವೀರೇಂದ್ರ ಪಾಟೀಲ್ ಅವರು ಉದ್ಘಾಟಿಸಿದ್ದಾರೆ. ಇನ್ನು ವಾರಾಹಿ ಯೋಜನೆ ಭಾಗವಾದ ಎರಡನೇ ಹಂತದ ಯೋಜನೆಯಡಿಯಲ್ಲಿ ಸುಮಾರು 286 ಕೋಟಿ ರೂಪಾಯಿ ವೆಚ್ಚದಲ್ಲಿ 115 ಮೆಗಾವ್ಯಾಟ್ ಉತ್ಪಾದಿಸುವ 2 ಘಟಕಗಳನ್ನು 2010ರಲ್ಲಿ ನಿರ್ಮಿಸಲಾಯಿತು. ಈ ಘಟಕವನ್ನ ಅಂದು ಮುಖ್ಯಮಂತ್ರಿಯಾಗಿದ್ದ ಶ್ರೀಯುತ ಬಿಎಸ್ ಯಡಿಯೂರಪ್ಪನವರು ಉದ್ಘಾಟಿಸಿದ್ದಾರೆ. ಕೇವಲ ವಿದ್ಯುತ್ ಉತ್ಪಾದನೆಗೆ ಮಾತ್ರ ವಾರಾಹಿ ನದಿಯು ಪ್ರಸಿದ್ಧಿಯಾಗಿಲ್ಲ. ವಾರಾಹಿ ನದಿಯ ನೀರನ್ನ ಸಿದ್ದಾಪುರದ ಬಳಿ ಸಂಗ್ರಹಿಸಿ ಅದನ್ನ ಕುಂದಾಪುರದ ಸುಮಾರು 33 ಗ್ರಾಮಗಳಿಗೆ ಹಾಗೂ ಉಡುಪಿಯ 35 ಗ್ರಾಮಗಳಿಗೆ ಹರಿಸಲಾಗ್ತಿದೆ.
ಕೇವಲ ಈ ಅದ್ಭುತಗಳು ಮಾತ್ರವಲ್ಲದೆ ವಾರಾಹಿ ನದಿಯ ದಡದ ಮೇಲೆ ಹಲವಾರು ಪುಣ್ಯಕ್ಷೇತ್ರಗಳು ನೆಲೆಯಾಗಿವೆ. ಹಾಲಾಡಿಯ ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯ, ಹಟ್ಟಿಯಂಗಡಿಯ ಶ್ರೀ ಸಿದ್ಧಿವಿನಾಯಕ ದೇವಾಲಯ, ಹಟ್ಟಿಯಂಗಡಿಯ ಲೋಕನಾಥೇಶ್ವರ ದೇವಾಲಯ ಇನ್ನೂ ಮೊದಲಾದ ದೇವಾಲಯಗಳು ವಾರಾಹಿ ನದಿಯ ನೀರಿನಿಂದಾಗಿ ಸಂಪನ್ನವಾಗಿವೆ. 100 ಕಿಲೋಮೀಟರ್ ಹರಿಯದೆ ಹೋದ್ರೂ ವಾರಾಹಿ ನದಿಯು ಸಾಕಷ್ಟು ಅದ್ಭುತಗಳನ್ನ ಸೃಷ್ಟಿಸಿದ್ದು ಮಾತ್ರವಲ್ಲದೆ ಕರ್ನಾಟಕವನ್ನ ಕತ್ತಲೆಯಿಂದ ಪಾರು ಮಾಡುವಲ್ಲಿಯೂ ಪ್ರಮುಖ ಪಾತ್ರವನ್ನ ವಹಿಸಿದೆ. ಸ್ನೇಹಿತರೆ, ಇವಿಷ್ಟು ನಮಗೆ ವಾರಾಹಿ ನದಿಯ ಬಗ್ಗೆ ದೊರಕಿದ ಮಾಹಿತಿಯಾಗಿದ್ದು, ನಮಗೆ ತಿಳಿಯದೇ ಹೋದ ಮಾಹಿತಿಗಳು ನಿಮಗೆ ತಿಳಿದಿದ್ದಲ್ಲಿ ಅದನ್ನ ತಪ್ಪದೇ ನಮಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಇನ್ಸ್ಪೈರ್ ಕನ್ನಡ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.